ಸೊಪ್ಪು, ತುರಿದಿರೋಂಥ ಕೊಬ್ಬರಿ, ಟೊಮೆಟೊ, ಬಟಾಣಿ, ಬ್ಯಾಡಗಿ ಮೆಣಸಿನ್ಕಾಯಿ, ಎರಡು ಸ್ಪೂನ್ ಸಾಕು. ಎರಡು ಸ್ಪೂನ್ ಅನ್ನ ಹಾಕ್ತೇನೆ. ಸೂಪರ್ ಅಮ್ಮ. ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಕುಕಿಂಗ್ ಎಪಿಸೋಡ್ಸ್ ಅಲ್ಲಿ ನಮ್ಮಮ್ಮ ನಿಮ್ಗೆ ಇವತ್ತು ಹೊಸದಾಗಿ ಏನ್ ಡಿಶ್ ಹೇಳ್ಕೊಡ್ತಾರೆ ಅಂತ ಹೇಳೋಣ. ಅಮ್ಮ, ಇವತ್ತು ಹೊಸದಾಗಿ ಏನ್ ಡಿಶ್ ಹೇಳ್ಕೊಡ್ತೀಯಮ್ಮ? ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ನಾನು ಹೆಲ್ದಿ ಬ್ರೇಕ್ಫಾಸ್ಟ್ ಅಕ್ಕಿಯನ್ನ ಬಳಸದೆ ಗೋಧಿ ನುಚ್ಚು ಮತ್ತು ಮೂಂಗ್ ದಾಲನ್ನ ಉಪಯೋಗಿಸಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅನ್ನ ಮಾಡೋ ವಿಧಾನವನ್ನ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ರೈಸ್ ಬಳಸದೆ ಮಾಡ್ತಾರಂತೆ, ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಬನ್ನಿ. ನೋಡಪ್ಪ, ಈ ರೆಸಿಪಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ ಗೋಧಿ ನುಚ್ಚು, ಈರುಳ್ಳಿ, ಆಲೂಗೆಡ್ಡೆ, ಕ್ಯಾರೆಟ್, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ತುರಿದಿರೋಂಥ ಕೊಬ್ಬರಿ, ಟೊಮೆಟೊ, ಬಟಾಣಿ, ಬ್ಯಾಡಗಿ ಮೆಣಸಿನ್ಕಾಯಿ, ನೋಕೋಲು, ಹೆಸರು ಬೇಳೆ ಮತ್ತೆ ಬೀನ್ಸು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ನೋಡಪ್ಪ, ಈ ಕುಕ್ಕರ್ ಕಾದಿದೆ. ಈಗ 1-2 ಸ್ಪೂನು ಆಲಿವ್ ಆಯಿಲ್ ಅನ್ನ ಇದಕ್ಕೆ ಹಾಕ್ತೀನಿ. ಎರಡು ಸ್ಪೂನ್ ಸಾಕು. ಆ ಎಣ್ಣೆ ಸ್ವಲ್ಪ ಕಾಯಿಲಿ. ಕ್ಯಾರೆಟ್, ಈರುಳ್ಳಿ, ಬಟಾಣಿ, ನೋಕೋಲು, ಇದು ಸ್ವಲ್ಪ ಫ್ರೈ ಆಗಲಿ. ಆಲೂಗಡ್ಡೆ, ಬೀನ್ಸು, ಟೊಮೆಟೊ, ಕ್ಯಾಪ್ಸಿಕಮ್, ಈ ಗೋಧಿ ನುಚ್ಚನ್ನ ಒಂದು 10 ನಿಮಿಷ ತೊಳೆದು ಇಟ್ಕೊಂಡಿದ್ದೀನಿ ನೆನೆಸಿ. 1 ಕಪ್ ಇಷ್ಟು ತಗೊಂಡ್ರೆ ಸಾಕು. ಇದು 1 ಕಪ್ ಅಷ್ಟು ಹೆಸರು ಬೇಳೆ ನೆನೆಸಿ ಇಟ್ಕೊಂಡಿದ್ದೀನಿ 10 ನಿಮಿಷ. ಇದು ಸಹ ಬೇಗ ಬೇಯುತ್ತೆ ಅಂತ ಅಷ್ಟೇ. ಈಗ ಎರಡನ್ನು ನೆನೆಸಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ ಇದೆಲ್ಲ. ಈಗ 1 ಸ್ಪೂನ್ ಆಗಷ್ಟು ಪುಡಿ ಉಪ್ಪನ್ನ ಇದಕ್ಕೆ ಸೇರಿಸ್ಬಿಟ್ಟು ಇನ್ನೊಂದ್ಸಾರಿ ಮಿಕ್ಸ್ ಮಾಡಿ, ನಾವು ಗೋಧಿ ನುಚ್ಚು ತಗೊಂಡಿದ್ವಲ್ಲ ಕಪ್ಪು, ಅದರಲ್ಲಿ 4 ಕಪ್ಪು ನೀರು ಹಾಕ್ತೀವಿ. ಇದನ್ನೊಂದ್ಸಾರಿ ಚೆನ್ನಾಗಿ ಕಲಿಸ್ಕೊಡ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಲೆಡ್ ಹಾಕಿ ಮುಚ್ಚಳ ಹಾಕಿ ಮುಚ್ಚಿಬಿಟ್ಟು
ಒಂದು 3 ಕೂಗು ಇದನ್ನ ಕೂಗಿಸ್ಕೊಳ್ಬೇಕು. ಈಗ ಕುಕ್ಕರು 3 ವಿಷಲ್ ಆಗಿದೆ. ಇದು ತಣ್ಣಗಾಗೋವರೆಗೂ ಇದಕ್ಕೆ ಒಂದು ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ತೀವಿ. ಸ್ಟವ್ ಹಚ್ಚಿ ಒಂದು ಬಾಣಲೆಯನ್ನ ಇಡ್ತಾ ಇದ್ದೀನಿ ಒಗ್ಗರಣೆಗೆ. ಒಗ್ಗರಣೆಗೆ ಒಂದು 2 ಸ್ಪೂನು ತುಪ್ಪ ಹಾಕ್ತೀನಿ. ಮೀಡಿಯಂ ಸ್ಪೂನಲ್ಲಿ ಒಂದು 2 ಸ್ಪೂನು, 2.5 ಸ್ಪೂನ್ ಆದಷ್ಟು ತುಪ್ಪ ಹಾಕ್ತೀನಿ. ಯಾಕೆ ಅಂದರೆ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಕಾದಿದೆ, ಸ್ವಲ್ಪ ಸಾಸಿವೆಯನ್ನು ಅದಕ್ಕೆ ಹಾಕ್ತೀನಿ. ನೋಡಿ ವೀಕ್ಷಕರೇ, ಈಗ ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನ ಹಾಕ್ತೇನೆ. ಒಂದು 3 ಬ್ಯಾಡಗಿ ಮೆಣಸಿನಕಾಯಿಯನ್ನ ಹಾಕ್ತೀನಿ. ಸ್ವಲ್ಪ ಕರಿಬೇವು, ಸ್ಟವ್ ಆಫ್ ಮಾಡ್ತೀನಿ. ಆಗಿದೆ ಇದು. ಈಗ ಇದಕ್ಕೆ ಸ್ವಲ್ಪ ಇಂಗುವನ್ನ ಸೇರಿಸ್ತೀನಿ. ಯಾಕೆಂದ್ರೆ ಇದಕ್ಕೆ ನಾವು ಬೆಳ್ಳುಳ್ಳಿ ಬಳಸಿಲ್ಲ, ಅದರಿಂದ ಇಂಗು ಸೇರಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈಗ ಒಗ್ಗರಣೆ ರೆಡಿ ಆಯ್ತು. ಕುಕ್ಕರ್ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಸೇರಿಸ್ತೀನಿ. ನೋಡಿ ವೀಕ್ಷಕರೇ, ಕುಕ್ಕರ್ ಈಗ ತಣ್ಣಗಾಗಿದೆ. ಇದನ್ನ ಓಪನ್ ಮಾಡಿ ನೋಡೋಣ. ನೋಡಿ ವೀಕ್ಷಕರೇ, ಎಲ್ಲ ಬೆಂದಿದೆ. ಈಗ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ಈಗ ಇದಕ್ಕೆ ನಾವು ಬಿಸಿಬೇಳೆ ಬಾತ್ ಪೌಡ್ರು 2 ಸ್ಪೂನನ್ನ ಹಾಕ್ತೀನಿ. ಈ ಒಂದು ಕ್ವಾಂಟಿಟಿಗೆ ಇಷ್ಟು ಸಾಕು. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನ ಬೇಕಾದ್ರೆ ನೀರಲ್ಲೂ ಕಲಸಿ ಸೇರಿಸ್ಬೋದು. ಇದಕ್ಕೆ ಒಗ್ಗರಣೆಯನ್ನ ಸೇರಿಸ್ತಾ ಇದ್ದೆ. ಆಮೇಲೆ ಇಟ್ಕೊಂಡಿದ್ವಲ್ಲ ಹಸಿ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೆ. ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಇದಕ್ಕೆ ಸೇರಿಸ್ಬಿಡಿ. ನೋಡಿ ವೀಕ್ಷಕರೇ, ಇದು ಒಂದು 2 ನಿಮಿಷ ಸಣ್ಣ ಕುದಿಯಲ್ಲಿ ಇಟ್ಕೊಳ್ಬೇಕು. ಸ್ಟವ್ ಹಚ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಬಿಟ್ಟು ವೀಕ್ಷಕರೇ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈಗ 2 ನಿಮಿಷ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಇಡ್ತೀವಿ. ನೋಡಿ ವೀಕ್ಷಕರೇ, 2 ನಿಮಿಷ ಆಗಿದೆ. ಪ್ಲೇಟನ್ನ ತೆಗಿತಾ ಇದ್ದೇನೆ. ಈಗ ಇಲ್ಲಿ ಸ್ವಲ್ಪ ಹುಣಸೆ ರಸವನ್ನ ಇಟ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದ್ಸಾರಿ ತಿರ್ಗಿಸ್ಕೊಡೋಣ. ಇದನ್ನ ಮಿಕ್ಸ್ ಮಾಡಿ ನೋಡಪ್ಪ, ಚೆನ್ನಾಗಿ ಕುದೀತಾ ಇದೆ. ಈಗ
ಗೋಧಿ ನುಚ್ಚಿನ ಬಿಸಿಬೇಳೆ ಬಾತು ರೆಡಿ ಆಗಿದೆ. ಇದು ತುಂಬ ಟೇಸ್ಟಿಯಾಗಿದೆ. ಮತ್ತು ಇದರಿಂದ ಏನಪ್ಪ ಅನುಕೂಲ ಅಂತ ಹೇಳಿದ್ರೆ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಇದೆ. ಇದು ನಮಗೆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ. ಮತ್ತು ಇದರಲ್ಲಿ ಪ್ರೋಟೀನ್ ಇದೆ, ಕಬ್ಬಿಣಾಂಶ ಇದೆ, ಎಲ್ಲ ಇದೆ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಮಕ್ಕಳಿಗೆ ಮೂಳೆಗಳು ಬೆಳಿಲಿಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ನಮಗೂ ಮೂಳೆಗಳು ಗಟ್ಟಿಯಾಗುತ್ತೆ. ಸಿರಿಧಾನ್ಯ ಅಂದರೆ ತುಂಬ ಪವರ್ಫುಲ್ಲು ಧಾನ್ಯ ಇದು. ಅದಕ್ಕೆ ನಾವು ಗೋಧಿಯನ್ನು ಕಾರ್ಬೋಹೈಡ್ರೇಟ್ಸ್ ತುಂಬ ಇರುತ್ತೆ, ಇದರಲ್ಲಿ ಹೆಚ್ಚು ಬಳಸಬೇಕು. ಚಪಾತಿ ತಿಂತೇವೆ, ಆದರೆ ಈ ಗೋಧಿ ನುಚ್ಚಿನಿಂದ ಈ ಥರ ತರಕಾರಿಗಳೆಲ್ಲ ಬಳಸಿ ನಾವು ಮಾಡಿಕೊಂಡು ತಿನ್ನೋದ್ರಿಂದ ಒಂದು ಎಕ್ಸ್ಟ್ರಾ ರುಚಿ ಸಿಗುತ್ತೆ. ಮತ್ತು ನಮಗೆ ಏನೋ ಒಂದು ಒಳ್ಳೆ ತಿಂದುವಲ್ಲ ಟೇಸ್ಟ್ ಆಗಿರುತ್ತೆ ಅಂತ ಒಂದು ಅನುಭವ ಸಿಗುತ್ತೆ. ಆದ್ದರಿಂದ ವೀಕ್ಷಕರೇ, ಇದನ್ನು ತಪ್ಪದೆ ಮನೆಯಲ್ಲಿ ಮಾಡ್ಕೊಳ್ತೀನಿ. ನೋಡಪ್ಪ, ಈಗ ರೆಸಿಪಿ ರೆಡಿ ಆಗಿದೆ, ತಿನ್ನೋದಕ್ಕೆ ರೆಡಿ ಆಗಿದೆ. ಇದನ್ನ ನೀನು ರುಚಿ ನೋಡಿ ಹೇಗಿದೆ ಅಂತ ಹೇಳ್ಬೇಕು, ಓಕೆನಾ? ಓಕೆ. ಇದನ್ನ ಮೊಸರೊಟ್ಟಿಗೆ ತಿಂದರೆ ಭಾಳ ರುಚಿಯಾಗಿರುತ್ತೆ. ಮತ್ತು ಇದಕ್ಕೆ ಹಪ್ಪಳ, ಸಂಡಿಗೆ ಏನಾದರೂ ಮನೇಲಿದ್ದರೆ ಅದನ್ನು ಸೇರಿಸ್ಕೊಂಡು ತಿಂದರೂ ಚೆನ್ನಾಗಿ ಬರುತ್ತೆ, ಓಕೆನಾ? ಈಗ ಟೇಸ್ಟ್ ನೋಡೋಕೆ ರೆಡಿ ಇದೆಯಾ? ನಾನು ಯಾವಾಗಲೂ ರೆಡಿ. ಓಕೆ. ಇದ್ರ ಜೊತೆಗೆ ಇವತ್ತು ನಿಮಗೆ ಮೊಸರು ಇಟ್ಕೊಡ್ತೀನಿ, ಓಕೆನಾ? ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆಯಲ್ಲ? ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿದೆಯಾ? ಓಕೆ. ವೀಕ್ಷಕರೇ, ಗೋಧಿ ನುಚ್ಚನ್ನು ಬಳಸಿ ನಮ್ಮ ಅಮ್ಮ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ನೀವು ಸಹ ಇದನ್ನು ತಪ್ಪದೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಅದ್ಭುತವಾದ ಬ್ರೇಕ್ಫಾಸ್ಟು ಆ್ಯಂಡ್ ಹೆಲ್ತಿ ಬ್ರೇಕ್ಫಾಸ್ಟು, ಓಕೆನಾ? ನೀವು ಇದನ್ನು ತಪ್ಪದೆ ಮಾಡ್ಕೊಂಡು ತಿಂತೀರ ಅಲ್ವಾ? ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಸ್ನೇಹಿತರೆ, ಓಕೆನಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ವೀಕ್ಷಕರೇ, ಇದುವರೆಗೂ ನಮ್ಮ ರೆಸಿಪಿ ಮಾಡುವ ವಿಧಾನವನ್ನು ವೀಕ್ಷಿಸಿದ್ದಕ್ಕೆ ತುಂಬ ವಂದನೆಗಳು. ಈಗ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ಮಾಡ್ತೀನಿ ಅಂತ ನೋಡ್ತಾ ಕಾಯ್ತಾ ಇರಿ ವೀಕ್ಷಕರೇ. ನಿಮ್ಮ ಕಮೆಂಟ್ಸ್ ತಪ್ಪದೆ ಬರಬೇಕು. ಓಕೆ ವೀಕ್ಷಕರೇ, ಬಾಯ್ ಬಾಯ್.